ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿಎಂಗೆ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ಜನ ಮರೆತು ಬಿಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನಷ್ಟೇ ನಾವು ನೋಡಬೇಕಾಗಿದೆ. ಗ್ಯಾರಂಟಿಗಳನ್ನು BPL ಕಾರ್ಡ್ನವರಿಗೆ ಮಾತ್ರ ನೀಡೋಣ. ನೋಡಿ, ಸಲಹೆ ಬಂದಿದೆ. ಇದು ಉತ್ತಮ ಸಲಹೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ತೆಗೆದುಕೊಳ್ತಿದ್ದಾರೆ. ಕೋಟ್ಯಾಧೀಶ್ವರರು ಕೂಡ ತಗೋತಾರೆ ಗ್ಯಾರಂಟಿ. ನಾವು ನೋಡಿದ್ದೀವಿ. 20-30 ಎಕರೆ ಜಮೀನಿದ್ದರು ವಾರಸ್ದಾರರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರಿ ನೌಕರಿದರು ತಗೋತಾ ಇದ್ದಾರೆ. ಲಕ್ಷ ಲಕ್ಷ ಸಂಬಳ ಇದ್ರು ತಗೋತಾ ಇದ್ದಾರೆ. ಹಾಗಾಗಿ BPL ಕಾರ್ಡ್ ಯಾರಿದೆಯೋ ಅವ್ರಿಗೆ ಮಾತ್ರ ಕೊಡೋಣ. ಗ್ಯಾರಂಟಿ ನಂಬಿ ಚುನಾವಣೆ ಮಾಡೋದು ಕಷ್ಟ. CM ಸಿದ್ದರಾಮಯ್ಯ ಅವ್ರಿಗೆ ಸಲಹೆಗಳನ್ನು ಕೊಡಲಾಗಿದೆ. ಈಗ ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ ನೋಡಿದ್ದೇವೆ. 50% ಮಹಿಳೆಯರು ಕಾಂಗ್ರೆಸ್ BJPಗೆ ಓಟ್ ಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರಿಶೀಲಿಸಬೇಕಾದಂಥ ಅಗತ್ಯ ಇದೆ. CM ಸಿದ್ದರಾಮಯ್ಯ ಎದುರಲ್ಲೇ ಹಿರಿಯ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಮುಂದೆ ರಾತ್ರಿ ಮೀಟಿಂಗ್ ನಡೆದಿತ್ತು, ಡಿನ್ನರ್ ಮೀಟಿಂಗು, ಆಪ್ತರ ಜೊತೆಗೆ, ಆಪ್ತ ಸಚಿವರ ಜೊತೆಗೆ CM ಅವ್ರದ್ದು. ಆ ಟೈಮ್ನಲ್ಲಿ ಬಂದಂಥ ಸಲಹೆಗಳಿದು. ಹಾಗಾಗಿ ಗ್ಯಾರಂಟಿ ನಿಲ್ಲಿಸ್ಬಿಡುತ್ತಾ ಸರ್ಕಾರ ಅಂತಂದರೆ ಖಂಡಿತವಾಗ್ಲೂ ಕಂಪ್ಲೀಟಾಗಿ ನಿಲ್ಲಿಸೋದಿಲ್ಲ. ಬಟ್ ಕತ್ತರಿ ಹಾಕ್ಬೋದು. ಈಗೇನೋ ಗೃಹಲಕ್ಷ್ಮಿ ಬರ್ತಾ ಇದೆ, ಎಲ್ರಿಗೂ ಬರ್ತಾ ಇದೆ. 2,000 ರೂಪಾಯಿ ಎಲ್ಲ ಮಹಿಳೆಯರು ಬರ್ತಾರೆ. ಅಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಮಾಡ್ಬೋದು. ಈಗ ಶಕ್ತಿ ಯೋಜನೆ ಬಿಡಿ, ಎಲ್ಲ ಮಹಿಳೆಯರಿಗೂ ಅದು ಓಡಾಡಲಿಕ್ಕೆ ಅವಕಾಶ ಇದೆ ಫ್ರೀಯಾಗಿ. ಅದನ್ನ ಹಾಗೆ ಇಡ್ಬೋದು. ಈ 2,000ದ್ದು ಸ್ವಲ್ಪ ಫಿಲ್ಟರ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಅನ್ನಭಾಗ್ಯದ್ದು ಕೂಡ ಆಲ್ರೆಡಿ ಫಿಲ್ಟರ್ ಆಗ್ತಾ ಇದೆ. APL ಕಾರ್ಡು, BPL ಕಾರ್ಡ್ ಏನೋ ಅಲ್ಲಿ BPL ಕಾರ್ಡ್ ಇರೋರು ಕೆಲವೊಬ್ಬರು ಟ್ಯಾಕ್ಸ್ ಕಟ್ತಾಯಿದ್ರು. ಅಂಥವ್ರದ್ದೆಲ್ಲ ಈಗ ಕಟ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಯುವನಿಧಿ ಅದು ಕೂಡ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ನೋಡಿ ಅವ್ರಿಗೆ ಕಳವಳ ಆಗಿರ್ಬೋದು. ಯಾಕಂದರೆ ಜನ ಗ್ಯಾರಂಟಿ ನೋಡಿ ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕ್ತಾರಲ್ವಾ, ನಂಬಿಕೆ ಇಲ್ಲ. ಹಾಗಾದರೆ ಈಗ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕೂಡ ಮೊನ್ನೆ ಆಗಿದೆ ಅಲ್ವಾ, ಅಲ್ಲಿ ಯಾವ ಫ್ಯಾಕ್ಟರ್ ಮೇಲೆ ಓಟ್ ಹಾಕಿತು? ಜಾತಿ ಬಲ, ಹಣ ಬಲ, ಅಥವಾ ಗ್ಯಾರಂಟಿ ನೋಡಿ ಏನಾದರೂ ಜನ ಓಟ್ ಮಾಡಿದಾರಾ? ಅಭಿವೃದ್ಧಿ ಕೆಲಸಗಳನ್ನು ನಾವು ನೋಡಬೇಕಾಗಿದೆ ಅಂತ. ಖಂಡಿತವಾಗ್ಲೂ ಗ್ಯಾರಂಟಿಗೆ 52,000 ಕೋಟಿ ವಾರ್ಷಿಕವಾಗಿ ಖರ್ಚಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಉಳಿದಂತಹ ಕಾಮಗಾರಿಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದ ಹತ್ರ ದುಡ್ಡು ಇಲ್ಲ ಅನ್ನುವಂಥ ಆರೋಪ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಭಾಳಷ್ಟು ಚರ್ಚೆ ಆಗ್ತಾ ಇತ್ತು, ಗ್ಯಾರಂಟಿ ಕೊಡ್ತಾ ಇರೋದ್ರಿಂದಾಗಿ ಅಭಿವೃದ್ಧಿ ಕೆಲಸಗಳು ಹಿನ್ನಡೆ ಆಗ್ತಿದೆ ಅಂಥೇಳಿ. ಬಟ್ ಅದು ನಿಜ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಈಗ ಈ ಸಚಿವರ ಸಲಹೆನ ಮುಖ್ಯಮಂತ್ರಿ ಹೇಗೆ ತೆಗೆದುಕೊಂಡಿದ್ದಾರೆ? ಕಂಪ್ಲೀಟಾಗಿ ಬಂದ್ ಮಾಡಲ್ಲ, ಆದರೆ ಫಿಲ್ಟರ್ ಮಾಡ್ಬೋದು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಇದು ನಿರೀಕ್ಷೆ ಮಾಡ್ಬೋದು ಅಂತ ಹಾಗಾದ್ರೆ? ಖಂಡಿತ ಪ್ರಭು. ಯಾಕಂದ್ರೆ ಮೊನ್ನೆ ಸಪ್ತ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಕೆಲವು ಸಚಿವರು ಗ್ಯಾರಂಟಿಗಳನ್ನ ತೆಗೆದ್ರೆ ಒಳ್ಳೇದು ಅನ್ನುವಂತ ಸಲಹೆಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ. ಕಾರಣ, ಬಾಗಲಕೋಟೆ ಮತ್ತೆ ದಾವಣಗೆರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಅಲ್ಲಿರುವಂತಹ ಜನರ ಪ್ರತಿಕ್ರಿಯೆ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾರು ಕೂಡ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಹಾಗಾಗಿ ಗ್ಯಾರಂಟಿಗಳನ್ನ ಮುಂದುವರಿಸೋದು ಸರಿಯಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಕಡೆ ನಾವು ಗಮನವನ್ನ ಕೊಡ್ಬೇಕಾಗತ್ತೆ ಅನ್ನುವಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲೇ ಗ್ಯಾರಂಟಿಗಳಿಂದ ಮುಂದಿನ ಚುನಾವಣೆಗಳಲ್ಲೂ ಕೂಡ ಅದರಿಂದ ಲಾಭ ಆಗೋದಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ BPL ಫಲಾನುಭವಿಗಳೇನಿದ್ದಾರೆ ಅವರಿಗೆ ಮಾತ್ರ ಗ್ಯಾರಂಟಿಗಳನ್ನ ಮುಂದುವರಿಸಿ, ಉಳಿದವರಿಗೆ ಕೊಡ್ತಾ ಇರುವಂತಹ ಗ್ಯಾರಂಟಿಗಳನ್ನ ಕಡಿತ ಮಾಡಿದ್ರೆ ಅಭಿವೃದ್ಧಿ ಕೆಲಸಗಳಿಗೆ ನಾವು ಅನುದಾನವನ್ನ ಬಳಕೆ ಮಾಡ್ಕೊಳ್ಬಹುದು ಅನ್ನುವಂತ ಸಲಹೆಯನ್ನ ಸರ್ಕಾರದ ಹಿರಿಯ ಸಚಿವರೇ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಈ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳನ್ನ ತೆಗೆದ್ರೆ ಹೇಗಾಗತ್ತೆ, ಮತ್ತೆ ಅದನ್ನ ಮುಂದುವರಿಸಿದ್ರೆ ಏನಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ತಜ್ಞರ ಒಂದು ಅಭಿಪ್ರಾಯಗಳನ್ನ ಪಡೆದು ನಂತರದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಇವತ್ತು ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಗ್ಯಾರಂಟಿಗಳಿಗೆ ಸುಮಾರು 51,000ರಿಂದ 56,000 ಕೋಟಿ ರೂಪಾಯಿಗಳು ವಿನಿಯೋಗ ಆಗ್ತಾ ಇದೆ. ಈ ಹೆಚ್ಚಿನ ಪ್ರಮಾಣದ ಹಣ ಗ್ಯಾರಂಟಿಗಳಿಗೆ ವಿನಿಯೋಗ ಆಗ್ತಾ ಇರೋದ್ರಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಾ ಇದೆ ಅಂತೇಳಿ ಹಿಂದೆ ಕೂಡ ಶಾಸಕರು ಗಂಭೀರವಾಗಿ ಆರೋಪಗಳನ್ನ ವ್ಯಕ್ತಪಡಿಸಿದ್ರು. ಈಗ ಸಚಿವರು ಕೂಡ ಅದಕ್ಕೆ ಧ್ವನಿಯನ್ನ ಗುಡಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಫಿಲ್ಟರ್ ಮಾಡುವಂತ ಒಂದು ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳುವಂತ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.